ఎంత సారి చేశారు నీకు తెలుసా ಅಂತ తెలుగులో ಹೇಳ್ತಾರೆ. ಅಮ್ಮ ಸಾಧನ, ಈಗ తెలుసా ಅಂತ ಕೇಳಬಹುದು. ನೀನ್ ಮುಂಚೆನೆ ಯೋಚನೆ ಮಾಡಿದ್ರೆ ಇದೆಲ್ಲ ಆಗ್ತಾನೆ. ದಾರಿ ತಪ್ಪಿದ ಹೋರಿ ಕಾರ್ತಿಕ್ ಏನ್ ಮಾಡವನೆ, ಸುಳ್ಳು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಸುಳ್ಳು ದೂರು ದಾಖಲು ಮಾಡಿದ್ದಲ್ಲದೆ ಸಾಧನಾ ಶೆಟ್ಟಿಗೆ, ಕನ್ನಡ ಮೂಲದ ಇನ್ಫ್ಲುಯೆನ್ಸರ್ ಸಾಧನಾ ಶೆಟ್ಟಿಗೆ ಮಾನಸಿಕವಾಗಿ ಎಲ್ಲ ಕಿರುಕುಳ ಕೊಟ್ಟಿದ್ದಾರೆ. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನ್ ನಿಮ್ಮ ತೀರ್ಥ ಸ್ವಾಮಿ ಬಾಬು. ಕಳೆದ ಕೆಲವು ದಿನಗಳಿಂದ ಎಲ್ಲರೂ ಕೂಡ ನೋಡೇ ಇರ್ತೀರ, ಕನ್ನಡದ ಖ್ಯಾತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಅದೇ ರೀತಿ ಒಬ್ಬ ಆಂಧ್ರ ಮೂಲದ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಅದು ಕೂಡ 1.5 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅನ್ನೋ ಸುದ್ದಿ ಎಲ್ಲರೂ ನೋಡೇ ಇರ್ತೀರ. ಸೊ ಈ ಸುದ್ದಿಗೆ ಈಗ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಪಾರ್ಟ್ 2 ಓಪನ್ ಆಗಿದೆ. ಏನು ಆ ಪಾರ್ಟು, ಏನಿದು ವಿಷಯ ಅಂತ ನೋಡೋದಾದ್ರೆ, ಕನ್ನಡದ ಖ್ಯಾತ ಇನ್ಫ್ಲುಯೆನ್ಸರ್ ಸಾಧನಾ ಶೆಟ್ಟಿ, ಇನ್ನು ಆಂಧ್ರ ಮೂಲದ ಉದ್ಯಮಿ ಕಾರ್ತಿಕ್ ಬೆಂಗಳೂರಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾನೆ. ಕಾಸ್ಮೆಟಿಕ್ಸ್, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಆ ಉದ್ಯಮ ಪ್ರಾರಂಭ ಮಾಡಿರ್ತಾನೆ. ಸೊ ಇದಕ್ಕೆ ಪ್ರಮೋಷನ್ ಬೇಕಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಿರ್ತಕ್ಕಂತಹ ಸಾಧನಾ ಶೆಟ್ಟಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಕಾಂಟ್ಯಾಕ್ಟ್ ಮೂಲಕ ಅವರು ಆ ಕಂಪನಿಯನ್ನು, ಕಾರ್ತಿಕ್ನ ಕಂಪನಿನ ಪ್ರಮೋಷನ್ ಮಾಡಿಕೊಡ್ತಾರೆ. ಸೊ ಈ ಪ್ರಮೋಷನ್ ಆದಮೇಲೆ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ 100%. ಒಬ್ಬ ಉದ್ಯಮಿ, ಇವರು ಇನ್ಫ್ಲುಯೆನ್ಸರ್ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಒಂದು ಸ್ನೇಹ ಇದ್ದೇ ಇರೋದು. ಸೊ ಈ ಸ್ನೇಹವಾಗಿರದೆ ಅದು ಮುಂದೆ ಬೇರೆ ಹಂತಕ್ಕೆ ಹೋಗುತ್ತೆ. ಅಂದರೆ ಯಾವ ಹಂತಕ್ಕೆ ಅಂದರೆ, ಕಾರ್ತಿಕ್ನ ಖಾಸಗಿಯ ಫೋಟೋ ಮತ್ತು ವಿಡಿಯೋವನ್ನು ಸಾಧನಾ ಶೆಟ್ಟಿ ಹಿಡ್ಕೊಂಡು ನನಗೆ 1.5 ಕೋಟಿ ಕೊಡಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಆಂಧ್ರ ಮೂಲದ ಉದ್ಯಮಿ ದಾರಿ ತಪ್ಪಿದ ಹೋರಿ ಅಂತಲೇ ಹೇಳ್ಬೋದು. ಈ ಕಾರ್ತಿಕ್ ಜಯನಗರ ಪೊಲೀಸ್ ಠಾಣೆಗೆ ದೂರು ಕೊಡ್ತಾನೆ ಸಾಧನಾ ಶೆಟ್ಟಿ ಮೇಲೆ. ನನಗೆ 1.5 ಕೋಟಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಅದು ಕೂಡ ನನ್ನ ಖಾಸಗಿ ಫೋಟೋ ವಿಡಿಯೋವನ್ನು ಇಟ್ಕೊಂಡು. ಅಲ್ಲಪ್ಪ ದಾರಿ ತಪ್ಪಿದ ಹೋರಿ ಕಾರ್ತಿಕ್, ನಿನಗೆ ಈಗ ಇನ್ಫ್ಲುಯೆನ್ಸ್, ನಿನ್ನ ಪ್ರಮೋಷನ್ಗೆ, ನಿನ್ನ ಕಂಪ್ನಿ ಪ್ರಮೋಷನ್ಗೆ ನೀನು ಕರೆಸಿರ್ತೀಯ, ಅಷ್ಟು ಕೆಲಸವನ್ನು ಮುಗಿಸ್ಕೋಬೇಕು, ಅಷ್ಟೇ ಮುಗೀತಲ್ಲಿಗೆ. ನಿನ್ನ ಖಾಸಗಿ ಫೋಟೋ ವಿಡಿಯೋ ಸಾಧನಾ ಶೆಟ್ಟಿ ಅವರ ಹತ್ರ ಯಾಕೆ ಹೋಯ್ತು ಅಲ್ವಾ? ಸೊ ಅದು ನೀವು ಮುಂದಿನ ಹಂತಕ್ಕೆ ಹೋಗಿದ್ದೀರಾ, ಹೌದು, ಫೋಟೋ ವಿಡಿಯೋ ಇಟ್ಕೊಂಡಿದ್ದಾರೆ ಅಥವಾ ಆ ಥರ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾನೆ. ಬಟ್ ನೆಕ್ಸ್ಟ್ ಪಾರ್ಟ್ ಏನಾಯ್ತಂದರೆ, ಪೊಲೀಸರು ನೆಕ್ಸ್ಟು ತನಿಖೆ ಶುರು ಮಾಡ್ತಾರೆ. ಈ ಕಾರ್ತಿಕ್ ಯಾರು, ಎಲ್ಲಿ ಅವನು, ಏನು ಅಂತೆಲ್ಲ ವಿಚಾರಿಸಿದಾಗ ಕಾರ್ತಿಕ್ಗೆ ಆಲ್ರೆಡಿ ಮದುವೆ ಆಗಿರೋದು. ಇವನು ಆಂಧ್ರ ಮೂಲದವನು, ಹೈದರಾಬಾದ್ನಲ್ಲಿ ಆಲ್ರೆಡಿ ಮದುವೆ ಆಗಿದ್ರು ಕೂಡ ಇವರ ಪತ್ನಿ ಸಪ್ರೇಟಾಗಿ ವಾಸ ಮಾಡ್ತಿರ್ತಾರೆ. ಸೊ ಇಷ್ಟೆಲ್ಲ ವಿಚಾರವನ್ನು ಕಲೆ ಹಾಕಿದ ಪೊಲೀಸರು ಅವರ ಪತ್ನಿಯೂ ಕೂಡ ನೋಟಿಸ್ ಕೊಡ್ತಾರೆ. ಸೊ ಇದೇನಿದು, ನಿಮ್ಮ ಪತಿ ಈ ಥರ ಮಾಡ್ತಿದ್ದಾರೆ, ಆರೋಪ ಬಂದಿದೆ, ನಿಜನಾ ಸುಳ್ಳ ಅಂತ ಕೇಳ್ತಾರೆ. ಅವರು ಅವಾಗ ಅಂದರೆ ಇದನ್ನ ಮುಚ್ಚಾಕೊಳ್ಳೋದ್ರೆ ಜಸ್ಟ್ ಅವ್ರು ಏನು ಮಾಡ್ತಾರೆ, ಇದನ್ನ ಬಗ್ಗೆ ಜಾಸ್ತಿ ಹೇಳೋದಿಲ್ಲ, ಹೌದು ಅವ್ರು ಸಪ್ರೇಟ್ ಆಗಿದ್ದೀನಿ ಆ ಥರ ಹೇಳ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಕೆಲವು ವಿಡಿಯೋಗಳು, ಕಾಲ್ ರೆಕಾರ್ಡ್ಗಳು, ಫೋಟೋಗಳು, ಸ್ಕ್ರೀನ್ಶಾಟ್ಗಳು ವೈರಲ್ ಆಗುತ್ತೆ. ಇದರಲ್ಲಿ ಅದೇನೇನು ಕೋಡ್ ವರ್ಡು, ಪೊಟ್ಯಾಟೊ, ಟೊಮೆಟೊ, ಹಗ್ಮಿ, ಕಿಸ್ಮಿ, ಇದೆಲ್ಲ ಕೋಡ್ ವರ್ಡ್ ಇರುತ್ತೆ ಅದರಲ್ಲಿ. ಸಾಧನಾ ಶೆಟ್ಟಿಗೆ ಒಂದು ಕ್ವಶನ್ ಆ ವಿಡಿಯೋದಲ್ಲಿ ಬರುತ್ತೆ, ತೆಲುಗಲ್ಲಿ ಹೇಳ್ತಾರೆ, ಎಂತ ಸಾರಿ చేశారు నీకు తెలుసా ಅಂತ తెలుగులో ಹೇಳ್ತಾರೆ. నీ కూర్చుని కాసేపు ఫస్ట్ మాట్లాడకూడదండి, ఏది మాట్లాడుకున్నా బయటే. అమ్మాయి ఏం మాట్లాడుకున్నా బయట, ఇంట్లో మేడం ప్లీజ్ వెయిట్, థర్డ్ ఫ్లోర్ లో వెయిట్ చేయండి కొంచెం మంచిగా తాగేసి కూర్చుంటే వాళ్ళ కూలి అవుతుంది. డిస్టర్బ్ చేయకూడదండి అలా పూజ. డిస్టర్బ్ లైఫ్ ఇక్కడ బాధ ఉంది, ఇక్కడ పూజ జరుగుతుంది, ఇక్కడ పూజ ఇంపార్టెంట్. నేను చచ్చిపోతే ఎన్ని చచ్చిపోతారు ఏంటి? కార్తిక్ రీజన్ ఎన్నిసార్లు సెక్స్ చేశారు తెలుసా? ఉన్నప్పుడు ఎందుకండి అవన్నీ? మీరు ಅಮ್ಮ ಸಾಧನ, ಈಗ తెలుసా ಅಂತ ಕೇಳೋ ಬದಲು ನೀನು ಮುಂಚೆನೇ ಯೋಚನೆ ಮಾಡಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಏನೋ ಆಗಿದೆ,
ನೀವು ಯಾವ ದೃಷ್ಟಿ ಯಾವ ಒಂದು ವಿಚಾರದಲ್ಲಿ ಹೋಗಿದ್ರು, ಆ ಕಡೆಯಿಂದ ಏನಾಯ್ತು ಅದು ಬೇರೆ ಪ್ರಶ್ನೆ. ಓಕೆ, ಈಗ ನಮ್ಮ ದಾರಿ ತಪ್ಪಿದ ಹೋರಿ ಕಾರ್ತಿಕ್ ಏನ್ ಮಾಡವನೆ, ಸುಳ್ಳು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಸುಳ್ಳು ದೂರು ದಾಖಲು ಮಾಡಿದ್ದಲ್ಲದೆ ಈ ಸಾಧನಾ ಶೆಟ್ಟಿಗೆ, ಕನ್ನಡ ಮೂಲದ ಇನ್ಫ್ಲುಯೆನ್ಸರ್ ಸಾಧನಾ ಶೆಟ್ಟಿಗೆ ಮಾನಸಿಕವಾಗಿ ಎಲ್ಲ ಕಿರುಕುಳ ಕೊಟ್ಟಿದ್ದಾನೆ. ನೀನು ಸಿಗಬೇಕು, ಪಿ ಜಿಯಿಂದ ಈ ಟೈಮ್ಗೆ ಬರಬೇಕು ಅಂತ ಮಿಡ್ ನೈಟಲ್ಲಿ ಕಾಲ್ ಮಾಡೋದಾಗಿರ್ಬೋದು, ಲವ್ ಯು ಹೇಳೋದಾಗಿರ್ಬೋದು. ಕೋಡ್ ವರ್ಡ್ ನೀವು ಗೊತ್ತೇ ಇದೆ, ಇವಾಗ ಬರುತ್ತೆ ನೋಡಿ, ಪೊಟ್ಯಾಟೊ, ಟೊಮ್ಯಾಟೊ, ಈ ಥರ ಕೋಡ್ ವರ್ಡ್ಗಳಲ್ಲಿ ಏನೇನೋ ಮಾತಾಡಿದ್ದಾರೆ. Hello? Where are you? PG. Huh? PG. Then why are you not lifting the calls when you are in PG? I don't have rights to ask you anything right now. Don't fucking take those topics, okay? Come to video call once. I don't want to come. Immediately come. I don't Immediately. Want to come. I don't Immediately, I'm telling you. Want to come. Immediately. I don't. I want you to come immediately. Don't you understand? Immediately. Why are you shouting? Immediately come. Why are you shouting? Will you come or not? I'll not come. I'm telling you for the last time, will you come or I'll not come. Why should I come? Save Sadhana want to Shetty and send screenshot, then I'll come. Fucking come. Save her Sadhana Shetty, send Hey, screenshot, you then fucking I'll come. did not even save my number. ఎందుకు You saved as save? Karthik and all. Ayyo, Why the fuck you are asking me? Why the fuck you are asking me? How many days it's been? How many fucking days it's been you have saved like that? Yeah, Huh? you kept fighting only. I know. You kept fighting. Aundra, I kept. Then why the fuck you are asking me that you have saved Annie? For a reason I have saved Sadhana and Jepesi for one number, not for two numbers. For a reason. I It's know, just been 'cause 1-2 days. No, cause they don't know that another number. They just know mine this number. And you saved that number as Sadhana and this number as Potato. Don't I know that? Hey, whatever it is, Ra. They Hey, have. you be with that reason Excuse only. me. ಸೊ ಇದರಿಂದ ಬೇಸತ್ತ ಸಾಧನಾ ಶೆಟ್ಟಿ ನನ್ನ ಮದುವೆ ಆಗು ಅಂತ ಹೇಳಿದಾಗ ಅವಾಗ ನಮ್ಮ ಕಾರ್ತಿಕ್ಕಿನ ಅಸಲಿ ಮುಖ ಓಪನ್ ಆಗುತ್ತೆ. ಆಲ್ರೆಡಿ ಮದುವೆ ಆಗಿದೆ, ಈಗ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಬೇಸತ್ತ ಸಾಧನಾ ಶೆಟ್ಟಿ ಅವರ ಮನೆಗೆ ಕೂಡ ಹೋಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಹೈದರಾಬಾದಲ್ಲೂ ಕೂಡ ಪೊಲೀಸ್ ಠಾಣೆ, ಗಚ್ಚಿಬೋಲಿ ಪೊಲೀಸ್ ಠಾಣೆಯಲ್ಲಿ ಈ ಕೇಸು ಹೋಗುತ್ತೆ. ಅಲ್ಲೂ ಕೂಡ ಸಂಧಾನ ಕೂಡ ಆಗುತ್ತೆ. ಈ ಸಂಧಾನ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಏನು ಸಾಧನಾ ಶೆಟ್ಟಿ ಹತ್ರ ನನ್ನ ಖಾಸಗಿ ಫೋಟೋ ವಿಡಿಯೋ ಇದೆ ಅಂತ ಹೇಳ್ತಾನಲ್ಲ ಈ ಕಾರ್ತಿಕ್ಕಿನ ಇನ್ನೊಂದು ವರ್ಷ ಏನಂದರೆ, ಅವರ ಸ್ನೇಹಿತರನ್ನ ಬಿಟ್ಟು ಈ ಸಾಧನಾ ಶೆಟ್ಟಿಯ ಮೊಬೈಲ್ ಮತ್ತು ಟ್ಯಾಬನ್ನು ಕಳ್ತನ ಮಾಡ್ತಾನೆ. ಅಲ್ಲದೆ ಸಾಧನಾ ಶೆಟ್ಟಿಯ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪಾಸ್ವರ್ಡ್ ಚೇಂಜ್ ಮಾಡೋದಾಗಿರ್ಬೋದು, ಈ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಅವಳಿಗೆ ಟಾರ್ಚರ್ ಮಾಡ್ತಾನೆ. ಈ ಟಾರ್ಚರಿಂದ ಬೇಸತ್ತ ಸಾಧನಾ ಶೆಟ್ಟಿ ಕೊನೆಗೆ ಏನು ಕಾರ್ತಿಕ್ಕಿನ ಮನೆಗೆ ಹೋಗ್ಬಿಟ್ಟು ಈ ಥರ ಆಗಿದೆ ಅಂತ ಅವರ ಪೋಷಕರ ಬಳಿ ಅಳಲನ್ನು ತೋರಿಸ್ಕೊಳ್ತಾಳೆ. ಇಷ್ಟೆಲ್ಲ ಆಗೋವರೆಗೂ ಸಾಧನಾ ಆ ವ್ಯಕ್ತಿಯ ಯಾರೋ ಗೊತ್ತಿಲ್ಲದೆ ಬೇರೆ ರಾಜ್ಯದವನ್ನ ನಂಬೋಕಿನ ಮುಂಚೆ ಇದೆಲ್ಲ ಯೋಚನೆ ಮಾಡ್ಬೋದಾಗಿತ್ತಲ್ವ. ಈಗ 10 ಪ್ರಯೋಜನ ಏನು ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಇನ್ನು ಕಾರ್ತಿಕ್ ಇದೇ ಥರ ಅಲ್ಲ, ಅಂದರೆ ಸಾಧನಾ ಶೆಟ್ಟಿ ಒಬ್ಬರೇ ಅಲ್ಲ, ಈ ಥರ ಸಾಕಷ್ಟು ಯುವತಿಯರಿಗೆ ಮೋಸ ಮಾಡಿದ್ದಾನೆ ಅಂತ ಸ್ವತಃ ಕಾರ್ತಿಕ್ ಪತ್ನಿನೇ ಹೊರಬಂದು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆ ಅಲ್ಲ, ದಾಖಲೆ ಸಮೇತ ಪೊಲೀಸರಿಗೆ ಆ ದಾಖಲೆಗಳನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಸೊ ಕಾರ್ತಿಕ್ನ ಈ ವರಸೆ ಈ ಒಂದು ಕಳ್ಳತನ ಮಾಡಿಸಿರೋದಾಗಿರ್ಬೋದು, ಸಾಕಷ್ಟು ಹುಡುಗಿಯರಿಗೆ ಮೋಸ ಮಾಡಿರೋದಾಗಿರ್ಬೋದು, ಇದೆಲ್ಲ ಒಂದು ಕಡೆ ಆದರೆ ಸಾಧನಾ ಶೆಟ್ಟಿಯನ್ನು ನಂಬಿಸಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯ ಬಳಸ್ಕೊಂಡು ಎಲ್ಲ ರೀತಿಯ ಚಿತ್ರಹಿಂಸೆಯನ್ನು ಕೊಟ್ಟು ಈಗ ನಾನು ಮದುವೆ ಆಗಲ್ಲ, ಆಲ್ರೆಡಿ ಮದುವೆ ಆಗಿದೆ ಅಂತ ತನ್ನ ಇನ್ನೊಂದು ಮುಖವನ್ನು ತೋರಿಸಿದ್ದಾನೆ. And we'll meet tomorrow only. It's okay, leave. No, I want to meet you. How can I leave you like that? Utna fight tarvata, if you were in Bangalore or Shimoga, I would have come off there. When you are in Hyderabad, how the fuck I leave you today without meeting and all? It's okay. I'm not mad. I just called their parents, Not that both you the are not parents. mad. I am mad. I have to meet. How the fuck I leave like that without meeting? Pichileshinda. I have to meet, or else I'll not at all be normal. I'll keep going mad.
Adera, by evening we will meet. By evening you also finish your work. I'll also finish my work. By evening we will meet. Illa. Say I love you. Wait, please. Can we meet tomorrow, please, Kada? I'm already irritated. No. Again, if you come again, I might shout. I don't want to. I only called Kada. I'm only telling. Please don't come. We'll meet tomorrow. It's okay, shout. It's okay, shout on me. It's okay. I'll No, take. I don't want to. I only made you shout, I Kada. took It's enough. okay. Oddu. Sorry, baby. Sorry. It's not My like that. potato, Kada. Sorry. Who's my potato? Bye. Who is my potato? Can I sleep Who for is my some time? potato? Me only. Sleep, Kani. You'll not talk. I'm going there once I reach. You can sleep there, Kada. Ledu. Sleep, Kada, manchiga. I have pain. Bye. Who is my potato? Me only. How much I love you? That I don't know. How much you love me? That also I don't know. Oi, how much you love me? I don't know, Ra. Please, Kada. You don't know how much you love me. No, I don't know. Nijja, you don't know. Nijja, I don't know. You lost, Kada. How no? I lost myself. You lost love, Kada, on me. Can I please disconnect? Illa. I want to disconnect. Give me one kiss and disconnect. No, I'll not give. One kiss also will not give. Illa, Ra, please. I'm irritating you. Illa. I'm not you, Kada. You'll tell me, hey, Oddu Ra, please don't come. Appa, before you come only, I'll go somewhere. Leave. Sare, bye. You finish your work, you go off. Let's never meet. Tammunte go without meeting. Ayo, I'll go. Bye. ಅದೇನೋ ಹೇಳ್ತಾರಲ್ಲ ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಈ ಕಾರ್ತಿಕ್ ಮತ್ತು ಸಾಧನ ಇನ್ಫ್ಲೂಯೆನ್ಸ್ ಅಂದರೆ ಈ ಪ್ರಮೋಷನ್ ಮಾಡೋ ಸಂಬಂಧದಲ್ಲಿ ಪರಿಚಯ. ಅದಾದಮೇಲೆ ಇವರು ಬೇರೆ ಥರನೇ ಮೂವ್ ಆನ್ ಆಗ್ತಾರೆ. ಟ್ರಿಪ್ ಹೋಗೋದೇನು, ಮಾಲ್ಡೀವ್ಸ್ಗೆ ಹೋಗೋದೇನು, ಆ ಫೋಟೋಸ್ ಏನು, ಆ ಫೋನ್ ಕಾಲ್ ಏನು, ಆ ಸ್ಕ್ರೀನ್ಶಾಟ್ಗಳೇನು, ಆ ಕೋಡ್ ವರ್ಡ್ಗಳೇನು, ಅಯ್ಯಯ್ಯೋ ಒಂದಲ್ಲ ಎರಡಲ್ಲ. ಸೊ ಈ ಥರ ಮಾಡ್ತಾ ಇದ್ದವ್ರಿಗೆ ಸಡನ್ನಾಗಿ ಈಗ ಟ್ವಿಸ್ಟ್ ಆಗಿದೆ. ಅಂದರೆ ಕಾರ್ತಿಕ್ಕಿನ ವರ್ಷೆ ಗೊತ್ತಾಗಿ ಸಾಧನ ಈಗ ಏನಂದರೆ ವಿಧಿನೇ ಇಲ್ಲ, ಕಾರ್ತಿಕ್ಕೇ ಬೇಕು ಅನ್ನೋ ಥರ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾರೋದಾಗಿರ್ಬೋದು, ಅಳೋದಾಗಿರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಅನ್ನೋದು ಕೂಡ ಈಗ ಉದ್ಭವ ಆಗಿರೋ ಪ್ರಶ್ನೆ. ಕೇಸ್ ಇನ್ನೇನು ಕೋರ್ಟ್ ಅಂದರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇಬ್ಬರು ಕಡೆಯಿಂದ. ಸೊ ಮುಂದಿನ ನಿರ್ಧಾರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಕಳ್ಳ ಕಾರ್ತಿಕ್ ಮತ್ತು ಸಾಧನಾ ಶೆಟ್ಟಿಯ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.